ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಧಿವೇಶನದ ಒಂದು ಪೂರ್ವಸಿದ್ಧತೆ ಎಲ್ಲ ರೀತಿಯಲ್ಲಿ ತಯಾರಿ ಆಗಿದೆ. ಬರುವ 23-24ನೇ ತಾರೀಕಿನಂದು ಈ ಒಂದು ಅಧಿವೇಶನ ಜರುಗಲಿದೆ. ಈ ಅಧಿವೇಶನ ಯಾವುದೇ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಅಲ್ಲ. ಯಾಕೆಂದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಶಕ್ತಿ ಪ್ರದರ್ಶನ ಅಂತೇಳಿ ಹೇಳಿ ಬರ್ತಾ ಇದೆ. ವಾಡಿಕೆಯಂತೆ ನಡೆಯುತ್ತಿರುವ ಅಧಿವೇಶನ ಎಲ್ಲ ಸಮುದಾಯದವರು ಮಾಡುವ ರೀತಿಯಲ್ಲೇ ಇವತ್ತು 119 ವರ್ಷಗಳಿಂದ ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಂಸ್ಥಾಪಕರಾದ ಪೂಜ್ಯ ಹಾನಗಲ್ ಕುಮಾರೇಶ್ವರರ ಏನು ಪ್ರಾರಂಭ ಮಾಡಿದ್ದಂಥ ಈ ಸಂಸ್ಥೆಯಲ್ಲಿ ಕಾಲಕ್ಕೆ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಸಲ ಈ ಮಹಾಧಿವೇಶನ ನಡೀತದೆ. ಈ ಮಹಾಧಿವೇಶನದಲ್ಲಿ ಇವತ್ತಿನ ಪ್ರಸ್ತುತ ಜ್ವಲಂತ ಸಮುದಾಯದ ಸವಾಲುಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಸಮುದಾಯವನ್ನು ಒಗ್ಗೂಡಿಸುವಂಥದ್ದಿರ್ಬೋದು, ಯುವಕರಿಗೆ ಮಾರ್ಗದರ್ಶನ ಕೊಡುವಂಥದ್ದಿರ್ಬೋದು, ಅದರ ಜೊತೆಯಲ್ಲಿ ಇವತ್ತಿಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಲಿಂಗಾಯತ ಸಮುದಾಯ. ಹೀಗಾಗಿ ಇವತ್ತು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಅದರ ಜೊತೆಯಲ್ಲಿ ಯಾರು ದುರ್ಬಲರಿದ್ದಾರೆ, ಶೋಷಿತರಿದ್ದಾರೆ, ಎಲ್ಲ ಸಮುದಾಯವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಇದೆ. ಆ ನಿಟ್ಟಿನಲ್ಲಿ 23-24ನೇ ತಾರೀಕಿಗೆ ಅನೇಕ ಗೋಷ್ಠಿಗಳನ್ನು ಏರ್ಪಾಡು ಮಾಡಲಾಗಿದೆ. ಇವತ್ತು ರೈತರ ಅಧಿವೇಶನ ಇದೆ, ಮಹಿಳೆಯರ ಅಧಿವೇಶನ ಇದೆ, ಯುವಕರ ಅಧಿವೇಶನ ಇದೆ, ನೌಕರರ ಅಧಿವೇಶನ ಇದೆ, ಧರ್ಮಸಭೆಯ ಅಧಿವೇಶನ ಇದೆ. ಹೀಗಾಗಿ ಅನೇಕ ಅಧಿವೇಶನಗಳು ಮತ್ತು ಕೊನೆ ದಿವಸ 24ನೇ ತಾರೀಕು ಇವತ್ತೇನು ನಿರ್ಣಯಗಳು ಒಂದು ಮನ್ನಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಈ ನಾಡಿನ ಎಲ್ಲ ಪ್ರತಿಷ್ಠಿತ ಮಠಾಧೀಶರು, ಪೀಠಾಧೀಶರು, ಹರಗುರು ಚರಮೂರ್ತಿಗಳು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಹಾಲಿ ಮಾಜಿ ಮುಖ್ಯಮಂತ್ರಿಗಳು, ಸಚಿವರು, ಮಾಜಿ ಸಚಿವರು, ಶಾಸಕರು, ಮಾಜಿ ಶಾಸಕರು, ಸಾಹಿತಿಗಳು, ಚಿಂತಕರು, ಹೀಗಾಗಿ ಕಲಾವಿದರು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿ ಈ ಅಧಿವೇಶನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಹೇಳಿ ಮಹಾಸಭೆ ಪರವಾಗಿ ನಾನು ವಿನಂತಿಯನ್ನು ಮಾಡುತ್ತೇನೆ. ನೋಡಿ, ಲಕ್ಷಾಂತರ ಜನ ಸೇರುವಂಥ ಒಂದು ನಮಗೆ ಸಾಧ್ಯತೆಗಳಿದೆ. ಈಗಾಗಲೇ ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ, ಮತ್ತೆ ಪುನಃ ಏನು ಹೇಳಬೇಕು. ಅನೇಕ ವಿಷಯಗಳು ಚರ್ಚೆ ಆಗ್ತವೆ. ಸಮಾಜದ ಹಿತದ ಬಗ್ಗೆ ಪ್ರಮುಖ ಚರ್ಚೆಗಳು ಇವತ್ತು ಎಲ್ಲ ಕೂಡಿ ಚರ್ಚೆ ಮಾಡಿ ಏನು ಪ್ರಮುಖ ವಿಷಯಗಳಿದ್ದಾವೆ, ಸವಾಲುಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಸಮಾಜವನ್ನು ಒಗ್ಗೂಡಿಸುವಂಥದ್ದಿರ್ಬೋದು, ರೈತರಿಗೆ ಆಧುನಿಕ ಕೃಷಿ ಪದ್ಧತಿ ಬಗ್ಗೆ ಇವತ್ತು ಚಿಂತನೆ ಮಾಡುವಂಥದ್ದು. ಯಾಕಂದರೆ ಸಮುದಾಯದ ಅನೇಕ ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಉದ್ದಿಮೆಗಳ ಬಗ್ಗೆ ಇರ್ಬೋದು, ಯುವಕರಿಗೆ ಉದ್ಯೋಗ ಬಗ್ಗೆ ಇರ್ಬೋದು, ಇವತ್ತು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಇರ್ಬೋದು, ಇವೆಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಿ ಕೊನೆ ಹಂತದಲ್ಲಿ ಒಂದು ನಿರ್ಣಯಗಳನ್ನು ಅಂಗೀಕರಿಸಲಾಗುವುದು. ನೋಡಿ, ನಾವು ಈಗಾಗಲೇ ಮಹಾಸಭೆ ಕಡೆಯಿಂದ ಹೇಳಿದ್ದೇವೆ, ಮಹಾಸಭೆ ಆಗಲಿ ನಾವು ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ. ಆದರೆ ಜಾತಿ ಗಣತಿ ಏನಿದೆ ಅಥವಾ ಸಾಮಾಜಿಕ ಆರ್ಥಿಕ ಏನು ಸಮೀಕ್ಷೆ ಇದೆ, ಈ ಸಮೀಕ್ಷೆ ವಾಸ್ತವಾಂಶದ ಆಧಾರದ ಮೇಲೆ ಇರಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇವೆ. ನೋಡಿ, ನಮ್ಮ ರಾಜ್ಯದ ನಮಗೆ ಆತ್ಮೀಯರಾದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಂಡಿಯಾ ಮೈತ್ರಿಕೂಟದ ಒಂದು ಎಲ್ಲರ ವತಿಯಿಂದ ಒಮ್ಮತದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಅವರು ಘೋಷಣೆ ಮಾಡಿದ್ದು ಸ್ವಾಗತ ಮಾಡುತ್ತೇನೆ.